ANMR ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನರಿಗೆ ಸಂತಸದ ಸುದ್ದಿ. ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಮೇಲೆ ಭಾರಿ ರಿಯಾಯಿತಿ ಹಾಗೂ 5,000 ರು ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾ ಕೂಪನ್ ಉಚಿತ. ಲಕ್ಕಿ ಡ್ರಾನಲ್ಲಿ 2 TVS ಜುಪಿಟರ್ ಗೆಲ್ಲುವ ಅವಕಾಶ. ನಿಮ್ಮ ಮನೆಗೆ ಬೇಕಾಗುವ LED ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮಿಷಿನ್, AC, ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, ವಾಟರ್ ಹೀಟರ್, ಏರ್ ಕೂಲರ್ ಮುಂತಾದ ಯಾವುದೇ ವಸ್ತುಗಳನ್ನು ಅತಿ ಕಡಿಮೆ ಬೆಲೆ ಹಾಗೂ ಉಚಿತ ಉಡುಗೊರೆಗಳೊಂದಿಗೆ ಪಡೆಯಿರಿ. ಹಾಗೂ ನಮ್ಮಲ್ಲಿ ಬಜಾಜ್ ಫೈನಾನ್ಸ್, TVS ಫೈನಾನ್ಸ್ ಮತ್ತು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳಲ್ಲಿ ಸುಲಭ ಮಾಸಿಕ ಕಂತುಗಳಲ್ಲಿ ವಸ್ತುಗಳನ್ನು ಪಡೆಯುವ ಅವಕಾಶವಿದೆ. ನಮ್ಮಲ್ಲಿ ಹಳೆಯ ವಸ್ತುಗಳನ್ನು ತಂದು ಎಕ್ಸ್ಚೇಂಜ್ ಮೇಲೆ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ. ಹಿಂದೆ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, MG ರಸ್ತೆ, ಚಿಂತಾಮಣಿ. ರಾಷ್ಟ್ರ ಮಟ್ಟದ ಕಬಡ್ಡಿಗೆ ಆಯ್ಕೆಯಾದ ಶಿಕ್ಷಕರಿಗೆ ಸನ್ಮಾನ. ಚಿಂತಾಮಣಿ ಸರ್ಕಾರಿ ನೌಕರ ಸಂಘ ಚಿಂತಾಮಣಿ ಸಂಘದ ವತಿಯಿಂದ ರಾಷ್ಟ್ರ ಮಟ್ಟದ ನೌಕರ ಕ್ರೀಡಾಕೂಟದಲ್ಲಿ ಕಬಡ್ಡಿ ತಂಡದ ಆಟಗಾರರಾಗಿ ಆಯ್ಕೆಯಾದ ಚಿಂತಾಮಣಿ ತಾಲೂಕಿನ ನೇರಳಗುಟ್ಟ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ KV ಸುಧಾಕರ್ ಬಾಬುರವರನ್ನು ಗುರುವಾರ ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಹಾರೈಸಲಾಯಿತು. ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಮುನ್ರೆಡ್ಡಿ, ಗಡಿ ಭಾಗದ ಹಳ್ಳಿಯಲ್ಲಿ ಹುಟ್ಟಿ ಚಿಂತಾಮಣಿ ತಾಲೂಕಿನಿಂದ ನವದೆಹಲಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರಮಟ್ಟದ ಕಬಡ್ಡಿಗೆ ಆಯ್ಕೆಯಾಗಿರುವ ಸುಧಾಕರ್ ಬಾಬುರವರು ಆಟದಲ್ಲಿ ಗೆದ್ದು ಕರ್ನಾಟಕ ಜಿಲ್ಲೆಗೆ ಹಾಗೂ ಚಿಂತಾಮಣಿಯ ಸಮಸ್ತ ನೌಕರರಿಗೆ ಹರ್ಷ ತರಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಖಜಾಂಚಿ ಶ್ರೀನಿವಾಸ ರೆಡ್ಡಿ, ಗೌರವಾಧ್ಯಕ್ಷರಾದ ಜನಾರ್ದನ್ ಮೂರ್ತಿ, ಕಾರ್ಯಾಧ್ಯಕ್ಷರಾದ ರೆಡ್ಡಪ್ಪ, ಉಪಾಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ, ಮಂಜುನಾಥ್ ಕುಮಾರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಅಶೋಕ್ ಕುಮಾರ್, ಕಸಾಪ ಅಧ್ಯಕ್ಷ MA ಪ್ರಕಾಶ್, ಶ್ರೀನಿವಾಸ ರೆಡ್ಡಿ, ನಿವೃತ್ತ ಶಿಕ್ಷಕರಾದ ಶ್ರೀನಿವಾಸ ರೆಡ್ಡಿ, ನಿರ್ದೇಶಕರಾದ ಸಿದ್ದಪ್ಪ, DS ಪ್ರಭಾಕರ್, ರಾಜಣ್ಣ, ಮಂಜುನಾಥ್, ನರಸಿಂಹಮೂರ್ತಿ, ಗೃಹ ನಿರ್ಮಾಣ ಮಂಡಳಿಯ ಗಂಗುಲಪ್ಪ, ವೆಂಕಟಾಚಲಪತಿ, CRP ಅಲ್ತಾಫ್ ಹುಸೇನ್, ನೌಕರರ ಕಬಡ್ಡಿ ತಂಡದ ಸದಸ್ಯರು, ಮಹಿಳಾ ಥ್ರೋಬಾಲ್ ತಂಡದ ಆಟಗಾರರು, ಬಾಲ್ ಬ್ಯಾಡ್ಮಿಂಟನ್ ತಂಡದ ಆಟಗಾರರು, ನೌಕರರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರ ಸಂಘದಿಂದ ಒಬ್ಬ ಪ್ರತಿಭಾನ್ವಿತ ಕ್ರೀಡಾಪಟುವಾಗಿರ್ತಕ್ಕಂತಹ KV ಸುಧಾಕರ್ ಬಾಬುರವರು ಸರ್ಕಾರಿ ನೌಕರ ಸಂಘ ನಡೆಸುವ ಕ್ರೀಡಾ ಚಟುವಟಿಕೆಗಳಲ್ಲಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಇರ್ತಕ್ಕಂತಹ ನಮ್ಮ ಚಿಂತಾಮಣಿಯ ಯುವ ಪ್ರತಿಭೆಯನ್ನ
ಬೀಳ್ಕೊಡ್ತಕ್ಕಂತಹ ಅವರನ್ನು ಅಭಿನಂದಿಸಿ ಅವರಿಗೆ ಜಯ ಆಗಲಿ ಅಂತೇಳಿ ಬೀಳ್ಕೊಡಲಿಕ್ಕೆ ನಮ್ಮ ನೌಕರ ಸಂಘದಿಂದ ಕಾರ್ಯಕ್ರಮವನ್ನು ನಾವು ಇಂದು ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷ, ಹೆಮ್ಮೆ ಪಡ್ತಕ್ಕಂಥದ್ದು ಹಾಗೂ ಖುಷಿ ಪಡ್ತಕ್ಕಂಥ ವಿಚಾರ ಅಂತೇಳಿ ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ಅದು ನಮ್ಮ ಚಿಂತಾಮಣಿ ತಾಲೂಕಿನಿಂದ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಸರ್ಕಾರಿ ನೌಕರ ಸಂಘದ ಕ್ರೀಡೆಗಳಲ್ಲಿ ಅಂದರೆ ಕಬಡ್ಡಿ ಕ್ರೀಡೆಯಲ್ಲಿ ಅವರು ಆಯ್ಕೆಯಾಗಿದ್ದಾರೆ ಅಂತ ನಾನು ಹೇಳಿದಾಗ ನಮ್ಮ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಅವ್ರಿಗೊಂದು ಅಭಿನಂದನೆ ಸಲ್ಲಿಸೋಣ ಅಂದಾಗ, ಇಲ್ಲ ಸರ್ ಒಳ್ಳೆ ಕಾರ್ಯಕ್ರಮ ಅಂತ ಅವ ನಿರ್ಧಾರ ಮಾಡಿರ್ತಕ್ಕಂಥದ್ದು, ನಿಮ್ಮ ಜೊತೆ ನಾವು ಇರ್ತೀವಿ ಅಂಥೇಳಿ ಎಲ್ಲ ಸದಸ್ಯರು ಸಹ ಒಗ್ಗೂಡಿನಿಂದ ಅದನ್ನು ಒಪ್ಕೊಂಡ್ರು. ಅದೇ ರೀತಿ ಹಲವು ಸಂಘಟನೆಗಳೊಂದಿಗೆ ನಾನು ಈ ವಿಚಾರವನ್ನು ಹಂಚಿಕೊಂಡಾಗ, ಕ್ರೀಡಾಪಟುಗಳೊಂದಿಗೆ ಹಂಚಿಕೊಂಡಾಗ, ಸರ್ ಒಳ್ಳೆ ಕಾರ್ಯಕ್ರಮ ತಾವು ಮಾಡಿ ತಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಎಲ್ಲರೂ ಹೇಳಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಾ. ನಿಮಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ. ಕಬಡ್ಡಿ ಅಂತಕ್ಕಂಥದ್ದು ಒಂದು ಗ್ರಾಮೀಣ ಕ್ರೀಡೆ, 4,000 ವರ್ಷಗಳ ಇತಿಹಾಸ ಉಳ್ಳಂತಹ ಒಂದು ಗ್ರಾಮೀಣ ಕ್ರೀಡೆಯಾಗಿರ್ತಕ್ಕಂಥದ್ದು ಕಬಡ್ಡಿ. ಇದು ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಒನಲು ಬೆಳಕಿನಲ್ಲಿ ನಡೀತಕ್ಕಂತಹ ಒಂದು ಪಂದ್ಯಾವಳಿ. ಗ್ರಾಮೀಣ ಪ್ರದೇಶದಲ್ಲಿ ಮನರಂಜನೆಗೋಸ್ಕರ ಪಾರಂಪರಿಕವಾಗಿರ್ತಕ್ಕಂಥ ಒಂದು ಭಾರತದ ಕ್ರೀಡೆ. ಇಂಥ ಕ್ರೀಡೆಯನ್ನ ನಮ್ಮ ಭಾರತದಲ್ಲಿ ಹಲವಾರು ಕ್ರೀಡಾಪಟುಗಳು ಕೌಶಲ್ಯದಿಂದ ಉತ್ತಮ ಪ್ರತಿಭೆಯಿಂದ ಆಡಿ ನಮ್ಮ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಹೆಸರು ತರ್ತಕ್ಕಂಥದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ಅದೇ ರೀತಿ ಚಿಂತಾಮಣಿಯ ಸುಧಾಕರ್ ಬಾಬುರವರು ರಾಜ್ಯ ಮಟ್ಟದ ತಂಡದಲ್ಲಿ ನಮ್ಮ ಚಿಂತಾಮಣಿಯ ಪ್ರತಿಭೆ ಭಾಗವಹಿಸ್ತಕ್ಕಂಥದ್ದು ನಮಗೆ ಒಂದು ಸಂತೋಷ, ಹೆಮ್ಮೆ ಅಂತಕ್ಕಂಥದ್ದನ್ನು ಭಾವಿಸ್ತಾ ಅವರಿಗೆ ಅಲ್ಲಿ ಜಯ ಸಿಗಲಿ. ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ದೆಹಲಿಯಲ್ಲಿ, ಯಾಕಂದರೆ ದೆಹಲಿಯಲ್ಲಿ 16/10/2023 20/10/2023 ಅವರಿಗೆ ನವದೆಹಲಿಯಲ್ಲಿ ಆ ಕ್ರೀಡೆ ನಡೀತದೆ. ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿಕ್ಕೆ ಇಂದು ತೆರಳ್ತಾ ಇರೋದ್ರಿಂದ ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರ ಸಂಘದಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಅವರನ್ನು ಸನ್ಮಾನಿಸಿ ಅವರಿಗೆ ಸಿಹಿಯನ್ನು ನೀಡುವ ಮೂಲಕ ಸಿಹಿ ಸುದ್ದಿಯನ್ನು ತರಲಿ ಅಂತೇಳಿ ನಾವೆಲ್ಲರೂ ಹಾರೈಸಿ ಒಂದು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರಿ ನೌಕರ ಸಂಘದಿಂದ ಇಂದು ಹಮ್ಮಿಕೊಳ್ತಾ ಇರತಕ್ಕಂಥದ್ದು ಒಂದು ಸಂತೋಷ ಸುದ್ದಿ ಅಂತಕ್ಕಂಥದ್ದನ್ನು ಹಂಚ್ಕೊಳ್ತಾ ಅವರ ತಂಡ ಜಯಶೀಲರಾಗಿ ಕರ್ನಾಟಕದ ಕೀರ್ತಿ ಗರಿಮೆಯನ್ನು ಹೆಚ್ಚಿಸಲಿ ಅಂತೇಳಿ ಹಾರೈಸ್ತಾ ಅವ್ರಿಗೆ ಶುಭ ಕೋರ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ತಿಳಿಸ್ತಾ ಜೈ ಹಿಂದ್, ಜೈ